ಶ್ರೀ ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ಸಂಜೆ ಕಾಗೆ ನನ್ನನ್ನು ಹುಡ್ಕೊಂಡು ಬಂದಿತ್ತೋ ಇಲ್ಲ ನಾನೇ ಕಾಗೆನ ಹುಡ್ಕೊಂಡು ಹೋಗಿದ್ನೋ ಗೊತ್ತಿಲ್ಲ. ಸಂಜೆ ಟೆರೆಸ್ ಮೇಲೆ ವಾಕ್ ಎಲ್ಲ ಮುಗಿಸಿ ಮನೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಕಾಗೆ ಹಾರ್ಕೊಂಡು ಬಂದು ಕಾ ಕಾ ಅಂತ ತುಂಬ ಕೂಗೋದಕ್ಕೆ ಶುರು ಮಾಡ್ತು. ಸರಿ, ನಾನು ಅದರ ಹತ್ರ ಹೋಗೋಣ ಅಂತ ಹೋಗಿ ನೋಡಿದೆ. ಆವಾಗ ಬೆಳಿಗ್ಗೆ ಇಟ್ಟಿರೋ ತಿಂಡಿನೇ ಒಂದು ಪೀಸ್ ಎತ್ಕೊಂಡು ತಿಂತಿತ್ತು. ಮೋಸ್ಟ್ಲಿ ಇದಕ್ಕೇನಾದರೂ ಹಸುವಾಗಿದೆಯೇನೋ ಅಂದ್ಕೊಂಡು ಒಂದು ಗ್ಲಾಸಲ್ಲಿ ನೀರಿಟ್ಟೆ. ಬಾ ತಗೋ ನೀರನ್ನ ಅಂತ ತುಂಬ ಕರೆದೆ, ಬರದೇ ಹೋಯಿತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ, ಹಾರೇ ಹೊಟ್ಟೋಯ್ತು. ಸರಿ, ಮನೆ ಒಳಗಡೆ ಹೋಗೋಣ ಅಂತ ಹೇಳಿ ಮನೆ ಒಳಗಡೆ ಬಂದಮೇಲೆ ಕೂಡ ನಮ್ಮ ಮನೆ ಟೆರೆಸ್ ಮೇಲೆ ಕಾಗೆ ತುಂಬ ಕೂಗ್ತಿತ್ತು. ಆವಾಗ ಮನಸ್ಸಿಗೆ ಅನ್ನಿಸ್ತು, ತುಂಬ ಹಸುವಾಗಿರಬೇಕು ಕಾಗೆಗೆ, ಏನು ಕೊಡೋಣ. ಮನೇಲಿ ಬಿಸ್ಕೆಟ್ ಖಾಲಿ ಆಗಿತ್ತು. ಸಾಮಾನ್ಯವಾಗಿ ಕಾಗೆಗೆ ಬಿಸ್ಕೆಟ್ ತರಿಸಿಟ್ಟಿರ್ತೀನಿ, ಮುಗ್ದೋಗಿತ್ತು. ಅವಲಕ್ಕಿನ ತೊಗೊಂಡೋಗಿ ಕೊಟ್ಟೆ, ತಿನ್ನು ಅಂತ ಹೇಳಿದೆ. ಅದು ಬರದೇ ಹೋಯಿತು. ಯಾಕೋ ಭಯ ಪಡ್ತಿದೆ ಅಂತ ಅಂದ್ಕೊಂಡು ನಾನೇ ಒಂದೆರಡು ಸ್ಟೆಪ್ ಹಿಂದೆ ಬಂದ ತಕ್ಷಣ ಕಾಗೆ ನೆಲದಲ್ಲಿ ಬಿದ್ದಿರೋಂಥ ಅವಲಕ್ಕಿನೆಲ್ಲ ತೊಗೊಳೋದಕ್ಕೆ ಟ್ರೈ ಮಾಡ್ತಿತ್ತು. ಮನಸ್ಸಲ್ಲಿ ಅಂದ್ಕೊಂಡೆ ಮೇಲಿದೆ, ಕೆಳಗಡೆ ಬಿದ್ದಿರೋದನ್ನ ತಗೋಬೇಡ ಅಂತ. ಅದು ಮೇಲೆ ಹೋಗಿ ಅವಲಕ್ಕಿನ ತಿಂದು ನಾನು ಇಟ್ಟಿದ್ದ ಗ್ಲಾಸ್ ನೀರನ್ನ ಕುಡಿದು ಮತ್ತೆ ಖುಷಿ ಆಯಿತು ಅನಿಸುತ್ತೆ. ಕಾಗೆಗೆ ನೀರು ಕುಡಿದು ಅವಲಕ್ಕಿ ತಿಂದು ಹಾರ್ಕೊಂಡು ಹೋಯಿತು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಯಾಕಂದರೆ ಬೆಳಗ್ಗೆ ಟೈಮ್ ಇಡ್ತೀನಿ, ಸಾಮಾನ್ಯವಾಗಿ ಸಂಜೆ ಟೈಮು ಬರುತ್ತೆ. ನಾನು ಒಂದೊಂದ್ಸಲ ನೋಡ್ಕೊಳ್ತೀನಿ, ಒಂದೊಂದ್ಸಲ ನೋಡಲ್ಲ. ಇವತ್ತು ನೋಡಿದ್ರೆ ನಾನು ವಾಕ್ ಮುಗಿಸ್ಕೊಂಡು ಒಳಗಡೆ ಹೋಗ್ತಿದ್ದೀನಿ, ಆ ಟೈಮ್ಗೆ ಬಂತು. ಇವಾಗಂತೂ ತುಂಬ ಬಿಸಿಲು. ಪ್ರಾಣಿ ಪಕ್ಷಿಗಳು ನೀರಿಗೆ ಮತ್ತು ಆಹಾರಕ್ಕಾಗಿ ಹುಡುಕ್ತಾ ಇರ್ತವೆ. ಮನೆ ಮುಂದೆ ಆಗಲಿ ಅಥವಾ ಟೆರೇಸ್ ಮೇಲೆ ಆಗಲಿ ಒಂದು ಬೌಲಲ್ಲಿ ನೀರು, ಒಂದಷ್ಟು ಕಾಳುಗಳನ್ನ ಇಡೋದ್ರಿಂದ ನಿಧಾನವಾಗಾದರೂ ಸರಿ, ಮೊದಲೊಂದೆರಡು ದಿನ ಬರದೇ ಇದ್ರೂ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಹುಡುಕಾಡ್ತಿರುವಾಗ ಅದನ್ನು ಬಂದು ಕುಡಿದು ಹೋಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಒಂದು ಸ್ವಲ್ಪ ನೀರು ಅಥವಾ ಏನೋ ಒಂದು ಕಾಳುಗಳನ್ನ ಕೊಟ್ಟರೆ ಅದ್ರ ಪುಣ್ಯ ನಮಗೆ ಸಿಗುತ್ತೆ. ಪುಣ್ಯ ಸಿಗದೇ ಇರಲಿ, ಅದ್ರ ಹಸುವನ್ನ ನಾವು ನೀಗಿಸ್ತೋ ಅನ್ನೋ ತೃಪ್ತಿ ನಮ್ಮಲ್ಲಿ ಇರುತ್ತೆ. ಕಾಗೆ ಹೋಗೋವರೆಗೂ ಅಲ್ಲೇ ನಿಂತಿದ್ದೆ. ನಮ್ಮ ಕಣ್ಮುಂದೆನೇ ಅದು ಅವಲಕ್ಕಿ ತಿಂದು ನೀರು ಕುಡಿಯೋದನ್ನು ನೋಡುವಾಗ ಆಗೋ ಖುಷಿ ಇದೆಯಲ್ಲ, ಆಸಮಾಗಿರುತ್ತೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ಅದನ್ನು ನೋಡ್ತಿದ್ರೆ. ಅದು ಹೋದ್ಮೇಲೆ ನಾನು ಕೂಡ ಮನೆ ಒಳಗಡೆ ಬಂದು, ಟೈಮ್ ಆಗಿತ್ತು ಆಲ್ರೆಡಿ 6:30 ಒಳಗಡೆ. ನಾನು ಎಲ್ಲೇ ಇದ್ರೂ ರಾಯರ ಮುಂದೆ ಕೂತಿರ್ತೀನಿ. ದೇವ್ರ ಮನೇಲಿ ಏನೇ ಕೆಲಸಗಳಿರಲಿ, ಈ ಊರಲ್ಲಿ ಇಲ್ಲ ಅಂದಾಗ ಮಾತ್ರ ನಾನು ಲೇಟ್ ಆಗಾದರೂ ಸರಿ ಬಂದು ರಾಯರಿಗೆ ಸಂಜೆ ಸೇವೆನ ಸಲ್ಲಿಸ್ತೀನಿ. ಹಾಗೆ ಎಂದಿನಂತೆ ರಾಯರ ಹತ್ರ ಬಂದು ನಾನು ಟೆರೆಸ್ ಮೇಲೆ ಹೋದಾಗ ಈ ರೀತಿ ಆಯಿತು ರಾಯಪ್ಪ, ನಾನು ಬಿಸ್ಕೆಟ್ನ ಸ್ಟಾಕ್ ಇಟ್ಟಿರಲಿಲ್ಲ, ಇನ್ನು ಮುಂದೆ ಆ ರೀತಿ ಮಾಡಲ್ಲ ಅಂತ ಹೇಳಿ ರಾಯರಿಗೆ ದೀಪನ ಹಚ್ಚಿದ್ದೆ. ಆ ಸಮಯಕ್ಕೆ ರಾಯರು ಕೂಡ ನನಗೆ ಆಶೀರ್ವಾದನ ಮಾಡಿದ್ರು. ಕೊಬ್ಬರಿ ಬೇಕಾದರೆ ಎತ್ಕೊಂಡಿದ್ದಿ ನನ್ನಪ್ಪ. ಖುಷಿ ಆಯಿತು. ಕಾಗೆ ಬಂದಿತ್ತು, ತುಂಬ ಹಸುವಿಂದ ಓಡಾಡ್ತಿತ್ತು. ತೊಗೊಂಡೋಗಿ ಅವಲಕ್ಕಿ ಕೊಟ್ಟೆ. ಬಿಸ್ಕೆಟ್ ಪ್ಯಾಕ್ನ ಮರಿದೆ ತರಿಸಿಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಇವತ್ತಂತೂ ರಾಯರು ತುಂಬ ಸಲ ಆಶೀರ್ವಾದ ಮಾಡಿದ್ರು. ಬೆಳಗ್ಗೆನೂ ಕೂಡ ಆಶೀರ್ವಾದ ಮಾಡಿದ್ರು, ಸಂಜೆ ಪೂಜೆ ಆದಮೇಲೆ ಕೂಡ ಆಶೀರ್ವಾದ ಮಾಡಿದ್ರು, ಮಧ್ಯಾಹ್ನ ಕೂಡ ಆಶೀರ್ವಾದ ಮಾಡಿದ್ರು ಕಾಮಧೇನುವಿಂದನೇ. ತುಂಬ ಖುಷಿ ಆಯಿತು. ಏನೋ ಗೊತ್ತಿಲ್ಲ, ಇವತ್ತು ನಾನು ರಾಯರಿಗೆ ಬೆಳಗ್ಗೆ ಸೇವೆ ಸಲ್ಲಿಸುವಾಗ ಹಚ್ಚಿದ ದೀಪಗಳು ಒಂಥರ ಸ್ಟಾರ್ ಥರ ಕಾಣಿಸ್ತಿತ್ತು. ಎಷ್ಟೊತ್ತಿತ್ತು ಹಾಗೆ ಅಂದರೆ, ನಾನು ಪೂಜೆ ಎಲ್ಲ ಮುಗಿಸಿ ರಾಯರಿಗೆ ಅವ್ರ ಮುಂದೆ ಕೂತ್ಕೊಂಡು, ನನಗೆ ಕಾಫಿ ಕುಡಿಯೋ ಅಭ್ಯಾಸ ಇದೆ. ಯಾವಾಗಲೂ ಅಷ್ಟೇ ನಾನು ಕಾಫಿ ಟೈಮು ರಾಯರ ಮುಂದೆನೇ ಕೂತ್ ಕುಡಿಯೋದು. ಅವಾಗಲೂ ಕೂಡ ನೋಡ್ತೀನಿ ಹಾಗೆ ಉರಿತಿತ್ತು. ಸರಿ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಒಂದು ಸ್ವಲ್ಪ ಲೈಟೆಲ್ಲ ಆಫ್ ಮಾಡಿದಾಗ ವಿಡಿಯೋ ಮಾಡಿದಾಗಲೂ ಕೂಡ ರಾಯರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ರಾಯರಿಗಿಂತ ಇವತ್ತು ದೀಪಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ರಾಯರು ಆಶೀರ್ವಾದ ಕೂಡ ಮಾಡಿದ್ರು, ಅದು ಕೂಡ ವಿಡಿಯೋಗೆ ಸಿಕ್ತು ಆಶೀರ್ವಾದ ರಾಯರದು. ರಾಯರ ಒಂದೊಂದು ಆಶೀರ್ವಾದನೂ ನನಗೆ ಶಕ್ತಿ ಇದ್ದಂಗೆ, ಧೈರ್ಯ ಇದ್ದಂಗೆ, ದಾರಿ ದೀಪ ಇದ್ದಂಗೆ, ಎಲ್ಲ ನೋವುಗಳನ್ನು ನನಗೆ ಮರೆಸುತ್ತೆ. ರಾಯರ ಒಂದೊಂದು ಆಶೀರ್ವಾದಗಳು ಒಂಥರ ಚೈತನ್ಯನ ತುಂಬ್ದಂಗಾಗುತ್ತೆ ರಾಯರ ಆಶೀರ್ವಾದ. ಒಂದೊಂದು ದಿನ ತಡ ಆದಾಗ ರಾಯರ ಆಶೀರ್ವಾದ ಮಾಡೋದು, ನಾನೇನು ಮಾಡ್ತೀನಿ ಅಂದರೆ, ದೇವ್ರ ಮನೆ ಬಾಕ್ಲತ್ರ ಗೋಡೆಗೆ ಒರಿಕೊಂಡು ರಾಯರನ್ನೇ ನೋಡ್ತಿರ್ತೀನಿ. ಅವಾಗ ನನಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ನಾನು ನಿಜ ಇದುವರೆಗೂ ಮಂತ್ರಾಲಯನ ನೋಡಿಲ್ಲ. ಆ ರಾಯರ ಮಂತ್ರಾಲಯ ಇದೆಯಲ್ಲ, ಅದ್ರ ಮುಂದೆನೇ ನಾನು ನಿಂತಿದ್ದೀನಿ ಬೃಂದಾವನದಲ್ಲಿ ಅಂತ ಅನ್ನಿಸ್ತಿರುತ್ತೆ. ನಾನು ನಿಂತ್ಕೊಂಡು ರಾಯರನ್ನ ಕೇಳ್ತೀನಿ, ಏನಾದರೂ ಬೇಸರ ಮಾಡಿದ್ನ ನಾನು ನಿಮಗೆ, ನನ್ನನ್ನು ಕ್ಷಮಿಸಿ ಅಂತ ಕೇಳಿ. ಸ್ವಲ್ಪ ಹೊತ್ತಾದಮೇಲೆ ರಾಯರು ಅವತ್ತು ಕೂಡ ಲೇಟ್ ಆದರೂ ಸರಿ ಆಶೀರ್ವಾದ ಮಾಡ್ತಾರೆ. ಒಂದೊಂದು ಸಲ ಅಂತೂ ಲೆಕ್ಕನೇ ಇಲ್ಲ. ಇವತ್ತಂತೂ ಅಷ್ಟಿಷ್ಟಲ್ಲ ಆಶೀರ್ವಾದ ಮಾಡಿರೋದು ರಾಯರು. ಮತ್ತೇನು ಗೊತ್ತಾ, ದೇವ್ರ ಮನೇಲಿ ಇದ್ದಾಗ ಮಾತ್ರ ಆಶೀರ್ವಾದ ಮಾಡೋದನ್ನು ನೋಡೋದಲ್ಲದೆ, ನಾನು ದೇವ್ರ ಮನೆಯಿಂದ ಹೊರಗಡೆ ಏನಾದರೂ ಕೆಲಸ ಮಾಡ್ತಿರ್ತೀನಲ್ವಾ, ಒಂಥರ ಮನಸ್ಸಿಗೆ ಅನಿಸುತ್ತೆ ರಾಯರ ಕಡೆ ನೋಡಬೇಕು ಅಂತ. ಆ ಕ್ಷಣ ನೋಡಿದಾಗಲೂ ಕೂಡ ರಾಯರು ಆಶೀರ್ವಾದ ಮಾಡ್ತಿರೋದನ್ನು ನಾನು ಕಣ್ಣಾರೆ ನೋಡ್ತೀನಿ.
ನಮ್ಮನೇಲಂತೂ ರಾಯರ ಆಶೀರ್ವಾದಕ್ಕೆ ಇದೇ ಟೈಮ್ ಬೇಕು ಆ ಥರ ಏನಿಲ್ಲ, ದೀಪನೇ ಹಚ್ಚಬೇಕು ಆ ರೀತಿ ಕೂಡ ಏನಿಲ್ಲ. ಅವಾಗಲೇ ಹೇಳಿದ್ನಲ್ಲ, ನಾನು ದೇವ್ರ ಮನೆಯಿಂದ ಹೊರಗಡೆ ಇದ್ದು ಮನೆ ಕೆಲಸ ಮಾಡ್ತಿರ್ಬೇಕಾದ್ರೂ ಮನಸ್ಸು ರಾಯರ ಕಡೆ ನೋಡಬೇಕು ಅಂತ ಅನಿಸುತ್ತೆ. ನೋಡಿದಾಗ ರಾಯರು ಆಶೀರ್ವಾದ ಮಾಡ್ತಿರ್ತಾರೆ, ಒಂಥರ ಖುಷಿ ಅಷ್ಟೇ. ನಾನು ಇವಾಗಲೂ ನನ್ನ ಕಮೆಂಟ್ಗಳಲ್ಲಿ ನೋಡ್ತೀನಿ, ಅಕ್ಕ ನನಗೋಸ್ಕರ ರಾಯರ ಹತ್ರ ಹೂಪ್ರಸಾದನ ಕೇಳಿ, ಅಕ್ಕ ನಾನು ನಿಮ್ಮ ತಂಗಿ ನನಗೋಸ್ಕರ ಹೂಪ್ರಸಾದನ ಕೇಳಿ ಅಂತ ಹೇಳ್ತೀರಾ. ನಾನು ಇವತ್ತಿಗೂ ಕೂಡ ರಾಯರ ಮುಂದೆ ಕೂತು ನನಗೆ ಈ ಥರ ಬೇಕು, ನೀವು ಹೂಪ್ರಸಾದದ ಮೂಲಕನೇ ನೀವು ಒಪ್ಪಿಗೆ ಕೊಡಬೇಕು, ನೀವು ಆಶೀರ್ವಾದ ಮಾಡಬೇಕು ಅಂತ ಯಾವತ್ತೂ ಕೂಡ ಕೇಳಿಲ್ಲ. ನನಗೆ ರಾಯರು ಅವರಾಗೆ ಆಶೀರ್ವಾದ ಮಾಡೋದು, ಏನು ಕೇಳಿದ್ರು ಕೇಳದೆ ಇದ್ರು ಒಂದೊಂದ್ಸಲ ನಾನೇನಾದರೂ ಹೇಳ್ಕೊಳ್ತಿರ್ಬೇಕಾದಾಗ ಸಡನ್ನಾಗಿ ಆಶೀರ್ವಾದ ಮಾಡ್ತಾರೆ. ದುಃಖದಿಂದಾಗಲಿ ಏನೋ ಒಂದು ಮಾತಾಗಲಿ ರಾಯರ ಮುಂದೆ ಕೂತು ಮಾತಾಡ್ತಿರ್ಬೇಕಾದಾಗ ರಾಯರೇ ಸ್ವತಃ ಆಶೀರ್ವಾದ ಮಾಡೋದು. ಅವಾಗ ನಾನು ಯಾವತ್ತೂ ಕೂಡ ಹೂವು ಇಟ್ಬಿಟ್ಟು ಇದಾಗುತ್ತಾ ಇಲ್ವಾ ಅಂತ ಇದುವರೆಗೂ ನಾನು ಕೇಳಿಲ್ಲ, ಕೇಳೋದು ಇಲ್ಲ. ಇನ್ನು ಮುಂದೆ ನಾವು ಅವ್ರ ಮೇಲೆ ನಂಬಿಕೆ ಇಡಬೇಕು. ನಮ್ಮ ಜೊತೆ ಒಬ್ರಿದ್ದಾರೆ, ಅದು ರಾಯರು. ಯಾರು ಇರಲಿ ಇಲ್ಲದೆ ಇರಲಿ ಅವ್ರು ಯಾವತ್ತೂ ಕೂಡ ನಮ್ಮ ಕೈ ಬಿಡಲ್ಲ, ನಮ್ಮ ಜೊತೆ ನಿಂತಿರ್ತಾರೆ. ಎಂಥ ಕಷ್ಟಗಳು ಬಂದ್ರು ಏನೇ ಆದರೂ ರಾಯರಿದ್ದಾರೆ. ಹಾಗೆ ನಮ್ಮ ಜೀವನದಲ್ಲಿ ಸಂತೋಷದ ದಿನಗಳು, ಸಂತೋಷದ ಕ್ಷಣಗಳು ಬಂದಾಗ ರಾಯರನ್ನ ಮರಿಬಾರ್ದು. ನಾನು ಹಾಗೆ ಮಾಡಲ್ಲ. ಏನೇ ಆಗಲಿ, ದುಃಖ ಆದ್ರೂ ಅವರಿಂದ, ಸಂತೋಷ ಆದ್ರೂ ಅವರಿಂದ, ಎಲ್ಲವನ್ನೂ ಕೂಡ ರಾತ್ರಿ ಮಲ್ಗೋದಕ್ಕೆ ಹೋಗೋದಕ್ಕೂ ಮುಂಚೆ ರಾಯರ ಮುಂದೆ ಕೂತು ಪ್ರಾರ್ಥನೆನ ಮಾಡಿ, ಈ ದಿನ ಏನೇ ಆಗಿರಲಿ ನಿನ್ನಿಂದನೇ ಆಗಿರೋದು, ದುಃಖ ಆಗಿರಲಿ ನಕ್ಕಿರಲಿ ಏನೇ ಆಗಿರಲಿ ರಾಯಪ್ಪ ಇದೆಲ್ಲವೂ ನೀವು ಮಾಡಿರೋಂಥದ್ದು, ಎಲ್ಲವೂ ನಿಮ್ಮಿಂದ ಆಗಿರೋಂಥದ್ದು ಅಂತ ಹೇಳಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಮಲಗ್ತೀನಿ. ಸಾಮಾನ್ಯವಾಗಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಕಷ್ಟ ಬಂದಾಗ ಮಾತ್ರ ದೇವ್ರ ಹತ್ರ ಹೋಗ್ತಾರೆ. ಆ ರೀತಿ ಮಾಡಬಾರ್ದು. ಕಷ್ಟ ಬರಲಿ, ನಮ್ಗೇನಾದರೂ ಒಂದು ಸುಖ ಬರಲಿ ಜೀವನದಲ್ಲಿ, ಎಲ್ಲವೂ ನೀವೇ, ಎಲ್ಲವೂ ನಿಮ್ಮಿಂದನೇ ಅಂತ ರಾಯರ ಪಾದಕ್ಕೆ ಅದನ್ನು ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಅಂದರೆ ಬೇರೆ ಏನೂ ಇಲ್ಲ, ಪೂಜೆ ಮಾಡೋದು, ಹೋಮ ಮಾಡೋದು, ಆ ಥರ ಏನೂ ಇಲ್ಲ. ಮನ್ಸಾರೆ ಆ ದಿನ ಏನೇ ಆಗಿರಲಿ ಅದು ನಿಮ್ಮಿಂದ ಅಂತ ಹೇಳಿ ಒಂದು ಫೀಲಿಂದ ರಾಯರ ಪಾದಕ್ಕೆ ಅರ್ಪಿಸೋದು. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.